ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾ ಸಂಜನಾ. ಫ್ರೆಂಡ್ಸ್, ಯಾಕೆ ಇದು ಬಟಾಟೆ ಅಥವಾ ಪೊಟ್ಯಾಟೋನ ಹಿಡ್ಕೊಂಡಿದ್ದೀನಿ ಅಂತ ಕೇಳ್ತಾ ಇದ್ದೀರಾ? ಫ್ರೆಂಡ್ಸ್, ಈ ಬಟಾಟೆಯಿಂದ ಏನೆಲ್ಲ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಗೊತ್ತಾ? ಸರಿ, ನಾವಂತೂ ಇಂಥ ಬಟಾಟೆ ಹೆಂಗಸರ ಕೈಲಿ ಸಿಕ್ಕಿದ್ರೆ ಪದಾರ್ಥ ಮಾಡ್ತೀವಿ, ಸಾಂಬಾರು ಮಾಡ್ತೀವಿ, ಪಲ್ಯ ಮಾಡ್ತೀವಿ, ಇನ್ಫ್ಯಾಕ್ಟ್ ಹಪ್ಪಳ ಸಂಡಿಗೆನು ಇದೆಲ್ಲ ಮಾಡ್ತೀವಿ ಬಿಡಿ. ಅಷ್ಟೇ ಅಲ್ಲ, ಗರಿಗರಿಯಾದ ಚಿಪ್ಸ್ ಮಾಡ್ತೀವಿ ಅಲ್ವಾ, ಇಂಥದೆಲ್ಲ ಮಾಡ್ತೀವಿ. ಬಟ್ ಇಲ್ಲೊಬ್ಬ ಪುಣ್ಯಾತ್ಮ ಬಟಾಟೆಯಿಂದ ಮೊಬೈಲ್ ಚಾರ್ಜ್ ಮಾಡಿದ್ದಾನೆ. ನೋಡಿದ್ರೆ ಸ್ನೇಹಿತರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಈ ಒಂದು ಪೊಟ್ಯಾಟೋದಿಂದ ಕರೆಂಟ್ ಇಲ್ಲದಾಗ ಮೊಬೈಲ್ ಚಾರ್ಜ್ ಮಾಡ್ಬೋದಂತೆ. ನೋಡಿ ನೋಡಿ, ಹಾಕ್ತಾ ಇದ್ದೇನೆ ವಿಡಿಯೋ ನೋಡಿ. ನಮ್ಮ ಕೈಯಲ್ಲಿ ಒಂದು ಕಾಯಿನ್ ಇದೆ, 10 rupees ಇದು ಏನು ಯೂಸ್ ಅಂತ ಹೇಳ್ತೀನಿ ನೋಡಿ. ಇವಾಗ ಜಾಸ್ತಿಯಾಗಿ ಕರೆಂಟ್ ಹೋಗ್ತಾ ಇರುತ್ತೆ, ಮನೇಲಿ ಇನ್ವರ್ಟರ್ ಖಾಲಿ ಆಗುತ್ತೆ, ಅವಾಗ ಈ 10 rupees ಕಾಯಿನ್ ಇಂದ ಮೊಬೈಲ್ ಚಾರ್ಜ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಆಕ್ಚುಲಿ ಇದು ಸಾಸಿವೆ, ಇದು ತೊಗರಿಬೇಳೆ 2 ಪ್ಲೇಟಲ್ಲಿ ಇಟ್ಕೋಬೇಕು ಸ್ವಲ್ಪ. ಮತ್ತೆ 2 ಪಟಾಟ ಅಂದ್ರೆ ಬಟಾಟೆ ಅಂತ ಹೇಳ್ತಾರೆ ಇದಕ್ಕೆ, 2 ತಗೋಬೇಕು. 2 ತಗೊಂಡು ಈ 10 rupees ಕಾಯಿನ್ ಅನ್ನು ಒಂದು ಸೈಡ್ ಪ್ರೆಸ್ ಮಾಡಬೇಕು, ಒಳಗಡೆ ಹೋಗುತ್ತಲ್ಲ. ಮತ್ತೆ ಅದೇ ರೀತಿ ಈ ಸೈಡ್ ಅನ್ನು ಚುಚ್ಚಬೇಕು. ಮತ್ತೆ ಈ ಪ್ಲೇಟ್ ಅಲ್ಲಿ ಇರುವುದು ಆಕ್ಚುಲಿ ತೊಗರಿಬೇಳೆ ಮತ್ತೆ ಸಾಸಿವೆ. ಇದು ನಿಮಗೆ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಎನರ್ಜಿ ಆಗುತ್ತೆ, ಅಲ್ಲಿಂದ ಸಪ್ಲೈ ಆಗಿ ಕರೆಂಟ್ ಬರುತ್ತೆ. ನೋಡಿ, ಇವಾಗ ಮೊಬೈಲ್ ಅಡಾಪ್ಟರ್ ಇದಕ್ಕೆ ಜಸ್ಟ್ ಚುಚ್ಚುತ್ತೀನಿ. ಇವಾಗ ಒಂದು 2 minutes ಆಗುತ್ತೆ, ಯಾಕಂದ್ರೆ ಸಪ್ಲೈ ಆಗ್ಬೇಕಲ್ಲ ಕರೆಂಟ್. ಈಗ ನಾನು ಚಾರ್ಜ್ ಹಾಕೋಕ್ಕಿಂತ ಮೊದಲು ಒಂದು 2 minutes ಇರಲಿ. 2 minutes ಬೇಡ, ಒಂದು 10 seconds ಸಾಕು ಆ್ಯಕ್ಚುಲಿ. ನೋಡಿ ಇವಾಗ ಹೇಗೆ ಚಾರ್ಜ್ ಆಗುತ್ತೆ ನೋಡಿ. ಈಗ ನೋಡಿ ಚಾರ್ಜಿಂಗ್ ಆಗ್ತಾ ಇದೆ. ನೀವು ಟ್ರೈ ಮಾಡಿ, ಪಕ್ಕ ಇದು 100% ರಿಸಲ್ಟ್ ಬರುತ್ತೆ. ಈಗ 100% ರಿಸಲ್ಟ್ ಅನ್ನು ಈಗ ನಾವು ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಒಂದು ಈ ಬಟಾಟೆಯಿಂದ ಮೊಬೈಲ್ ಚಾರ್ಜ್ ಹೇಗೆ ಆಗ್ಬೋದು ಸ್ನೇಹಿತರೆ? ನಿಮಗೆ ಗೊತ್ತಾ, ಇಂಥ ಬಟಾಟೆಯಿಂದ ಹಿಂದೆ ಒಬ್ಬ ಪುಣ್ಯಾತ್ಮ ಚಿನ್ನ ತೆಗಿಬಹುದು ಅಂತ ಹೇಳಿದ್ದ. ಗೊತ್ತಾ ಯಾರು ಅಂತ? ಗೊತ್ತಾಗಿರ್ಬೇಕು. ಎನಿವೆ, ನಾನು ಈ ಒಂದು ವಿಡಿಯೋದಲ್ಲಿ ನಾನು ಸ್ನೇಹಿತರೆ ಟ್ರೈ ಮಾಡುವ ಅಂತ ನೋಡ್ತಾ ಇದ್ದೀನಿ. ಇದ್ರೂ ಇರ್ಬೋದಲ್ವಾ? ಯಾಕಂದ್ರೆ ನಾವು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ಲ. ಸೊ ಅದಕ್ಕಾಗಿ ಇದು ಟ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ನಾನು ಓಕೆನಾ, ಟ್ರೈ ಮಾಡುವ. ಈಗ ಹೌದು ಅಲ್ಲ ಅಂತ ಒಂದು ಚೆಕ್ ಮಾಡುವ, ಇದು ಫ್ರಾಡ್ ಅಥವಾ ಟ್ರೂನಾ ಅಥವಾ ನೋಡೇ ಬಿಡುವ ಅಲ್ವಾ? ಸರಿ ಬನ್ನಿ, ಆಗ್ತಾ ಇದೆಯಾ ಅಂತ ನಾನು ಎಲ್ಲ ರೆಡಿ ಇಟ್ಕೊಂಡಿದ್ದೇನೆ. ನೋಡಿ, ಪೊಟ್ಯಾಟೊ ಕೂಡ ರೆಡಿ ಇಟ್ಕೊಂಡಿದ್ದೀನಿ, ತೊಗರಿಬೇಳೆ ಇಟ್ಕೊಂಡಿದ್ದೀನಿ, ಸಾಸಿವೆ ಇಟ್ಕೊಂಡಿದ್ದೀನಿ, ಚಾರ್ಜರ್ ಅಂಡ್ 10 ರೂಪಾಯಿ ಕಾಯಿನ್ ಇದು ಕೂಡ ಇಟ್ಕೊಂಡಿದ್ದೀನಿ. ನೋಡೇ ಬಿಡುವ. ಈಗ ಅವರ ಮಾಡಿದ ಪ್ರಕಾರನೇ ಮಾಡ್ತಾ ಹೋಗ್ತೇನೆ ನಾನು. ಓಕೆ, ಇದನ್ನ ಸೊ ಇಲ್ಲಿ ತೊಗರಿಬೇಳೆ ಇಟ್ಟಿದ್ದೇನೆ ಮತ್ತು ಸಾಸಿವೆ 2 ಇಟ್ಟಿದ್ದೇನೆ. 10 ರೂಪಾಯಿ ಕಾಯಿನ್ ಕೂಡ ನಾ ತಗೊಂಡಿದ್ದೀನಿ. ಸೊ ಇಲ್ಲಿ ಹಾಕುವ, ಇದನ್ನ ಅವನ ಮಾಡಿದ ಪ್ರಕಾರನೇ. ಈಗ ಇಟ್ಟಿದ್ದಾರೆ ಇಲ್ಲಿ. ಇದು ಕರೆಂಟ್ ಪಾಸ್ ಆಗೋದಂತೆ, ಇದು ಪಾಸಿಟಿವ್ ಮತ್ತೆ ನೆಗೆಟಿವ್. ಈಗ ಚಾರ್ಜ್ ಹಾಕುವ, ನೋಡುವ. ಇಲ್ಲಿ ಹಾಕ್ತಾ ಇದ್ದೀನಿ. ಇದಕ್ಕೊಂದು ಇದಕ್ಕೊಂದು 2 minutes ಬೇಕು ಅಂತ ಹೇಳ್ತಿದ್ದಾರೆ. ನೋಡುವಲ್ಲ ಹೇಗೆ ಆಗುತ್ತೆ ಅಂತೇಳಿ. 2 minutesಗಿಂತ ಜಾಸ್ತಿನೇ ಇಡುವ. ಎಸ್, ಓಕೆನಾ? ಅಷ್ಟು ಹಾಕಿದ್ದೇನೆ ಇಲ್ಲಿ ನೋಡಿ. ನಾನು ಅವತ್ತಲ್ಲಿ ಇದು ಚಾರ್ಜ್ ಅಲ್ಲ ಸ್ನೇಹಿತರೆ, ಅಲ್ಲಿ ಪ್ರೆಸ್ ಮಾಡಿದ್ದು ಚಾರ್ಜಿಂಗ್ ಆದ್ರೆ ಕೆಳಗೆ ಬರ್ತದೆ, ಅಲ್ಲಿ ಕೆಳಗೆ. ಸೊ ಓಕೆನಾ, ಇಲ್ಲಿ ಬರ್ತದೆ ಅಲ್ಲಿ. ಬಟ್ ಯಾವ್ದು ಚಾರ್ಜಿಂಗ್ ಇಲ್ಲ. 20 ಸೆಕೆಂಡ್ ಆಯ್ತು ಫ್ರೆಂಡ್ಸ್. ಈಗ ಆಲ್ರೆಡಿ 2 minutes ಆಯ್ತು. ಈಗ ಯಾವುದೇ ಚಾರ್ಜಸ್ ಇಲ್ಲ ಇಲ್ಲಿ ನೋಡಿ, ಯಾವುದು ಚಾರ್ಜ್ ಇಲ್ಲ, ಏನಿಲ್ಲ, ಚಾರ್ಜ್ ಆಗ್ತಾ ಇಲ್ಲ. ಆಲ್ರೆಡಿ 2-3 minutes ಆಯ್ತು. ಅವರು ಹೇಳಿದ್ದು 10 ಸೆಕೆಂಡಲ್ಲಿ ಆಗ್ತದೆ. ಇದು ಪಾಸಿಟಿವ್, ಇದು ನೆಗೆಟಿವ್ ಅಂತೇಳಿ. ಎಲ್ಲಾ ನೆಗೆಟಿವ್. ಫ್ರೆಂಡ್ಸ್, ಈಗ ನಾನೇನ್ ಮಾಡಿದೆ ಅಂದ್ರೆ ಪುನಃ ಮಾಡಿದೆ. ಯಾಕೆ ಅಂದ್ರೆ ಅದು ಮಾಡಿ ಸರಿಯಾಗಿಲ್ವೇನೋ. ಒಂದೇ ಪ್ಲೇಟ್ ಅಲ್ಲಿ ಇಟ್ಕೊಂಡೆ ನಾನು, ಒಂದೇ ಪ್ಲೇಟ್ ಅಲ್ಲಿ ಹತ್ರ ಇಟ್ಕೊಂಡೆ, ದೂರ ಆಯ್ತೇನೋ ಅಂತ ತಿಳಿದು. ಸೊ ಈಗ ನಾನು ಇಲ್ಲಿ ಇಟ್ಕೊಂಡು ಪುನಃ ಮಾಡ್ತಾ ಇದ್ದೀನಿ. ನೋಡುವ ಹೇಗಾಗುತ್ತೆ ಅಂತ ಹೇಳಿ ಪುನಃ ಟ್ರೈ ಮಾಡ್ತಾ ಇದ್ದೀನಿ. ಪೊಟ್ಯಾಟೋವನ್ನ 10 ರೂಪಾಯಿ ಕಾಯಿನ್ ಇದೆ ಇಲ್ಲಿ. ಸೊ ಇದ್ರ ಒಳಗೆ ಹಾಕ್ತಾ ಇದ್ದೀನಿ, ಅಂದ್ರೆ ಕನೆಕ್ಟ್ ಆಗ್ಬೇಕು ಅನ್ಸುತ್ತೆ. ನೋಡುವ, ಇಲ್ಲೇ ಇಟ್ಕೊಳ್ವಾ. ನೋಡಿ, ಇಲ್ಲಿ ಇಟ್ಟಿದ್ದೀನಿ. ಈಗ ಮೊಬೈಲ್ ಆಲ್ರೆಡಿ ಚಾರ್ಜ್ ಇದೆಯೋ ಕೊಡ್ತಾ ಇದ್ದೀನಿ.
ಈಗ ಅವರು ಸಾಸಿವೆಯಲ್ಲೇ ಇಟ್ಟಿದ್ದಾನೆ, ಅವನು ಸಾಸಿವೆಯಲ್ಲೇ ಇಟ್ಟಿದ್ದಾನೆ, ನಾನು ಕೂಡ ಸಾಸಿವೆಯಲ್ಲೇ ಇಡ್ತಾ ಇದ್ದೀನಿ. ನನ್ನ ತೊಗರಿಬೇಳೆ ಮತ್ತೆ ಸಾಸಿವೆ ಮಿಕ್ಸ್ ಆಯಿತು, ಗೊತ್ತಿಲ್ಲ ಏನಾಗ್ತದೆ ಅಂತೇಳಿ. ಓಕೆ, 10 ಸೆಕೆಂಡ್ ಅಂತ ಹೇಳಿದ್ದು, 10 ಸೆಕೆಂಡ್ ಅಂತೆ, ನೋಡುವ. ರಿಯಲಿ ನಮ್ಮ ದೇಶದಲ್ಲಿ ಎಂತೆಂತ ಬುದ್ಧಿವಂತರಿದ್ದಾರೆ ಸ್ನೇಹಿತರೆ. ಬೋನು ಚಿನ್ನ ತೆಗೆದ, ಇನ್ನೊಬ್ಬ ಡ್ರೋನ್ ಇದನ್ನ ಹಾರಿಸಿದ. ಅಬ್ಬಾ, ಬನ್ನಿ ನೋಡುವ ಇದನ್ನು. 10 ಅಲ್ಲ 25 ಸೆಕೆಂಡ್ ಆಯ್ತು, ಯಾವುದೇ ರೀತಿ ಚಾರ್ಜ್ ಇಲ್ಲ. ಟೈಮ್ ಮಾತ್ರ ಓಡ್ತಾ ಇದೆ, ರೀಚಾರ್ಜ್ ಮಾತ್ರ ಆಗ್ತಾ ಇಲ್ಲ. ಫಸ್ಟ್ ಅವನು 2 ಮಿನಿಟ್ಸ್ ಅಂತ ಹೇಳ್ದ, 2 ಮಿನಿಟ್ಸ್ ಇರ್ಲಿ, ನೋಡೇ ಬಿಡುವ. ಸ್ನೇಹಿತರೆ, ಇಂಥ ವಿಷಯಗಳು ನಿಮಗೇನಾದ್ರೂ ಗೊತ್ತಿದೆಯಾ? ನಿಮ್ಮ ಬುದ್ಧಿವಂತಿಕೆಯಲ್ಲಿ ಈ ತರ ಏನಾದ್ರು ಐಡಿಯಾಗಳಿದ್ರೆ, ನೀವೇನಾದ್ರು ನೋಡಿದ್ರೆ ನನಗೆ ಕಮೆಂಟ್ ಮಾಡಿ. ಮತ್ತೆ ನೀವೇನಾದ್ರೂ ಇದನ್ನ ಟ್ರೈ ಮಾಡಿದ್ರು ಕೂಡ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ, ಓಕೆನಾ? ನಾನು ಇಲ್ಲಿ ಒಂದು 20 ನಿಮಿಷ ಬಿಟ್ಟು ಬರ್ತೇನೆ, ನೋಡುವ. 20 ಮಿನಿಟ್ಸ್ ಬಿಟ್ಟು ನೋಡುವ ಪುನಃ ಏನಾದ್ರೂ ಆಗ್ತದೆ ಅಂತೇಳಿ. 20 ಮಿನಿಟ್ಸ್ ಕಾಯ್ದು ಬೇಡ, ಬಂದೆ ನಾನೀಗ. 20 ನಿಮಿಷ ಆಯ್ತು ನಾನು ಇಲ್ಲಿ ಹಾಕಿಟ್ಟು. ಈಗ ನೋಡೋಣ ಅಲ್ವಾ ಚಾರ್ಜ್ ಆಗಿದೆ ಅಂತ. ನಿಮಗೆ ತೋರಿಸ್ತಾ ಇದ್ದೀನಿ, ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಚಾರ್ಜ್ ಎಷ್ಟು ಆಗಿದೆ ನೋಡಿ, ಆಗ್ತಾ ಇದೆ ಅಲ್ವಾ? ನೋಡಿ, ಫುಲ್ ಚಾರ್ಜ್ ಆಗಿದೆ ಅಲ್ವಾ? 10 ರೂಪಾಯಿ ಕಾಯಿನ್, ಪೊಟ್ಯಾಟೊ, ಚಾರ್ಜರು, ಸಾಸಿವೆ. ನನಗೆ ಯಾವುದೇ ರೀತಿ ಚಾರ್ಜ್ ಇಲ್ಲ. ಕನ್ಫರ್ಮ್ ಅಲ್ಲ? ನನಗೆ ಆಗಿದ್ದು ಇಲ್ಲಿ ಸಾಸಿವೆ ಮತ್ತು ತೊಗರಿಬೇಳೆ ಮಿಕ್ಸ್ ಆಗಿದೆ, ಅಷ್ಟೇ ಲಾಭ ನನಗೆ. ಫ್ರೆಂಡ್ಸ್, ಇಂಥದ್ದೆಲ್ಲ ನಂಬ್ತೀರಾ ಫ್ರೆಂಡ್ಸ್? ನೋಡಿ, ಬಟಾಟೆಯಿಂದ ಚಿನ್ನ ತೆಗಿಬಹುದಂತೆ, ಮೊಬೈಲ್ ರೀಚಾರ್ಜ್ ಮಾಡ್ಬೋದಂತೆ. ಇದೆಲ್ಲ ನಂಬುವಂತ ಮಾತ ಸ್ನೇಹಿತರೆ. ಹಿಂದೊಬ್ಬ ಪೊಟ್ಯಾಟೊಯಿಂದ ಚಿನ್ನ ತೆಗಿಬಹುದು ಅಂತ ಹೇಳಿದ್ದ ಅಲ್ವಾ? ಇವನೊಬ್ಬನು ಪೊಟ್ಯಾಟೊಯಿಂದ ಮೊಬೈಲ್ ಚಾರ್ಜ್ ಮಾಡ್ಬೋದಂತೆ. ನನ್ನ ಮಗ ಹೇಳಿದ, ಅಮ್ಮ ಅದು ಫ್ರಾಡ್ ಅಂತ ಹೇಳಿ. ನಾನು ಆದ್ರೂ ಕೂಡ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅನ್ನೋ ಉದ್ದೇಶದಿಂದನೇ ನಾನು ಟ್ರೈ ಮಾಡಿದೆ. ಸಂಪೂರ್ಣ ಸುಳ್ಳು ಸ್ನೇಹಿತರೆ, ಯಾವ ಚಾರ್ಜ್ ಆಗೋದಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ ಬಿಟ್ರೆ ಅಲ್ಲ. ಇಂಥದ್ದು ಅವರದ್ದು ತಪ್ಪು ಒಂದೇ ಅಲ್ಲ ಸ್ನೇಹಿತರೆ, ಇಂಥ ವಿಡಿಯೋಗಳನ್ನ ಸೆಂಡ್ ಮಾಡ್ತಿರಲ್ಲ ಅದು ಕೂಡ ತಪ್ಪೆ. ಅಂತ ವಿಡಿಯೋಗಳನ್ನ ಫಾರ್ವರ್ಡ್ ಮಾಡೋದು ಕೂಡ ತಪ್ಪೆ ಸ್ನೇಹಿತರೆ. ಒಂದು ನೆನ್ಪಿಟ್ಕೊಳ್ಳಿ, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ. ಮೋಸ ಹೋಗೋರು ಇರೋ ತನಕ ಇಂಥ ಮೋಸ ಮಾಡೋರು ಇದ್ದೇ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ಮೋಸ ಹೋಗುವ ಮೊದಲು ಯಾವುದೇ ಇರ್ಬೋದು, ಇದು ಮಾತ್ರ ಅಲ್ಲ, ಇದೇನು ದೊಡ್ಡ ಇದು ಅಲ್ಲ, ವಿಶೇಷ ಅಲ್ಲ, ಬಟ್ ಎಷ್ಟು ಜನ ಫೋನ್ನಲ್ಲಿ ನಿಮ್ಗೆ ಇದು ಲಿಂಕ್ ಕಳಿಸಿ ಎಲ್ಲ ಫ್ರಾಡ್ ಮಾಡ್ತಾರಲ್ವಾ. ಇಂತಿಷ್ಟು ಬಡ್ಡಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೀವಿ, ಅದು ನೀವು ಇಷ್ಟು ಹಣ ಗಳಿಸಬಹುದು, ಇಂಥದೆಲ್ಲ ಫ್ರಾಡ್ಗಳು ಮಾಡ್ತಾ ಇರ್ತಾರೆ. ಅದನ್ನ ನಂಬಿ ಆ ಲಿಂಕ್ ಗಳನ್ನ ಓಪನ್ ಮಾಡ್ತಾ ಇರ್ತೀರಲ್ಲ, ಆ ತರ ಕೂಡ ಇದು ಇಂಥದೇ ಫ್ರಾಡ್ಗಳ ಸ್ನೇಹಿತರೆ. ಅಂತದನ್ನ ಮಾಡ್ಲಿಕ್ಕೆ ಹೋಗಿ ನಿಮ್ಮ ಲಕ್ಷ ಹಣ ಕಳ್ಕೊಂಡಿದ್ದವರು ಇವತ್ತು ತುಂಬಾ ಜನ ಇದ್ದಾರೆ, ತುಂಬಾ ಜನ. ಇನ್ಫ್ಯಾಕ್ಟ್ ಎಜುಕೇಟೆಡ್ ಗಳೇ ಕಳ್ಕೊಂಡಿದ್ದಾರೆ ಸ್ನೇಹಿತರೆ. ಡಾಕ್ಟರ್ಸ್ಗಳು, ಇಂಜಿನಿಯರ್ಗಳು ಕೂಡ ಕಳ್ಕೊಂಡಿದ್ದಾರೆ. ಎಸ್, ದಿನ ಬೆಳಗಾದ್ರೆ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತೀವಿ ಇಂಥ ಫ್ರಾಡ್ಗಳನ್ನ. ಆ ಲಿಂಕ್ ಕಳಿಸ್ತಾರಲ್ಲ, ಲಿಂಕ್ ಓಪನ್ ಮಾಡಿ ಬ್ಯಾಂಕ್ ಥ್ರೂ ನಿಮ್ಮ OTP ಹೇಳಿ ಅಂತೇಳಿ, ಬ್ಯಾಂಕಿಂದ ಮೆಸೇಜ್ ಬಂದಿದೆ ಅಂತೇಳಿ, ಇಂಥದ್ರಲ್ಲಿ ತುಂಬಾ ನೋಡ್ತಾ ಇರ್ತೀವಲ್ವಾ ಸ್ನೇಹಿತರೆ. ಇಂಥವೆಲ್ಲ ನಂಬಲಿಕ್ಕೆ ಹೋಗ್ಬೇಡಿ. ಇನ್ಫ್ಯಾಕ್ಟ್ ಇದೇನು ಅಲ್ಲ, ಯಾವ ರೀತಿ ದುಡ್ಡು ಹೋಗೋದಿಲ್ಲ. ಬಟ್ ಒಂದು ಟ್ರೈ ಮಾಡಿದೆ ನಾನು, ಬಿಟ್ರೆ ಬೇರೆ ಏನು ಮೋಸ ಹೋಗ್ಲಿಲ್ಲ, ಟೈಮ್ ವೇಸ್ಟ್ ಅಷ್ಟೇ. ಆದ್ರೂ ಇಂಥ ವಿಡಿಯೋಗಳು ಎಷ್ಟು ಮಟ್ಟಿಗೆ ಸತ್ಯ ಯಾವತ್ತೂ ತಿಳ್ಕೊಳ್ಳಿ, ಮೋಸ ಹೋಗುವವರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಸ್ನೇಹಿತರೆ. ಇದೇ ಇವತ್ತಿನ ವಿಶೇಷ ಫ್ರೆಂಡ್ಸ್. ನೋಡಿದ್ರಲ್ಲ, ಸುಮ್ಮನೆ ಪೊಟ್ಯಾಟೊಯಿಂದ ಯಾವ ಚಾರ್ಜಸ್ಸು ಆಗೋದಿಲ್ಲ, ಫುಲ್ಲಿ ಫ್ರಾಡ್ ಇದು ಸ್ನೇಹಿತರೆ, ಫುಲ್ಲಿ ಫ್ರಾಡ್. ಏನಿಲ್ಲ, ನಾನು ಇದನ್ನ 2 ಟೈಮ್ಸ್ ಟ್ರೈ ಮಾಡಿದೆ. ಅಂಡ್ 20 ನಿಮಿಷ ವೇಟ್ ಮಾಡಿದೆ ನಾನು, 2 ಸಲ ಟ್ರೈ ಮಾಡಿದೆ, ಓಕೆನಾ. ಆ್ಯಂಡ್ ಸ್ನೇಹಿತರೆ, ಅವನು ಹಾಕಿರೋದನ್ನ ವಿಡಿಯೋನ ಸೂಕ್ಷ್ಮವಾಗಿ ಗಮನಿಸಿ. ಅವನು ಚಾರ್ಜ್ ಹಾಕಿದ್ದೇ ಬೇರೆ, ಮೊಬೈಲ್ ಕನೆಕ್ಟ್ ಮಾಡಿದ್ದೇ ಬೇರೆ. ನೋಡಿದ್ರ ಸರಿ, ನೋಡಿ ಇನ್ನೊಮ್ಮೆ ನೋಡಿ ಆ ವಿಡಿಯೋವನ್ನ. ಇಂಥದೆಲ್ಲ ಮಾಡಿಕೊಂಡು ನಿಜವಾಗ್ಲೂ ಇಂಥ ನನ್ನ ಒರಿಜಿನಲ್ ಚಾರ್ಜರನ್ನು ಹಾಳು ಮಾಡ್ಕೊಳ್ಬೇಡಿ, ಟೋಟಲಿ ಫ್ರಾಡ್. ಸೊ ಇಂಥವೆಲ್ಲ ನಂಬಲಿಕ್ಕೆ ಹೋಗ್ಬೇಡಿ ಯಾವತ್ತೂ ಕೂಡ. ನಾವು ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ.
ಸೊ ಇಂಥವೆಲ್ಲ ನಂಬೇಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದ್ದೇನೆ. ಇದನ್ನ ಹಲವಾರು ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ, ಇದು ಫ್ರಾಡ್ ಅಂತ ಹೇಳಿ. ಸೊ ಈ ವಿಡಿಯೋ ಸರಿ ಇದೆ ಅಲ್ವಾ ನಾ ಮಾಡಿದ್ದು? ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಎಷ್ಟು ಇಷ್ಟ ಆಯ್ತು? ಹಾಗೆ ನಿಮ್ಮ ಒಂದು ಸಪೋರ್ಟ್ ಯಾವತ್ತೂ ಇರಲಿ ಅಂತ ಭಾವಿಸ್ತಾ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಮತ್ತೆ ಅಲ್ಲಿವರೆಗೆ ಏನು ಹೇಳಿ ಎಂದಿನಂತೆ ಹ್ಯಾಪಿ ಆಗಿರಿ ಆ್ಯಂಡ್ ಹೆಲ್ದಿ ಆಗಿರಿ. ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ನಮಸ್ತೆ ಆ್ಯಂಡ್ ಧನ್ಯವಾದ.